ನಮಸ್ಕಾರ, ಇದು ನಿಮ್ಮ ಈಶಾವಾಣಿ. ಸರ್ವಿಬ್ರು ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಈಶಾವಾಣಿಯನ್ನು ಮತ್ತೆ ಶುರು ಮಾಡ್ತಾ ಇದ್ದೀನಿ ನಾನು. ಈ ಬಾರಿಯ ಒಂದು ಸರಣಿಯಲ್ಲಿ ಸಂಬಂಧಗಳ ಸುತ್ತ ಅನ್ನೋದನ್ನು 1 ತಿಂಗಳ ಕಾಲದವರೆಗೂ ನಾನು ಈಶಾವಾಣಿಯಲ್ಲಿ ಪ್ರಸಾರ ಮಾಡ್ತೇನೆ. ಏನಿದು ಸಂಬಂಧಗಳ ಸುತ್ತ ಅಂತ ಕೇಳಿದ್ರೆ ನೀವು, ಇವತ್ತಿನ ವೇಗದ ಬದುಕಿನಲ್ಲಿ ನಾವು ಎಲ್ಲವನ್ನ ಸಂಪಾದಿಸ್ತಿದ್ದೇವೆ. ಹಣವನ್ನು ಸಂಪಾದಿಸ್ತಾ ಇದ್ದೇವೆ, ಬೇಕಾದಂತಹ ಗ್ಯಾಜೆಟ್ಸ್ ಇರಬಹುದು, ಇನ್ನೊಂದಿರ್ಬೋದು, ನಮ್ಗೆ ಏನೇನು ಬೇಕೋ ಎಲ್ಲವನ್ನು ನಾವು ಸಂಪಾದಿಸ್ತಾ ಇದ್ದೇವೆ. ಆದರೆ ನಮಗಾಗಿ ಇರುವ ಸಂಬಂಧಗಳನ್ನು ಕಳೆದುಕೊಳ್ತಾ ಇದ್ದೀವಾ ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಬಾರಿ ನಮ್ಮ ಜೀವಮಾನದಲ್ಲಿ ಹುಟ್ಟುತ್ತೆ. ಯಾಕೆ ಒಬ್ಬಂಟಿ ಆಗ್ಬಿಟ್ವಾ ನಾವು? ಕೊನೆಯಲ್ಲಿ ಇಡೀ ದಿನ ವೇಗದ ಒಂದು ಓಟದಲ್ಲಿ ಓಡ್ತಾ ಇರ್ತೇವೆ. ಆ ಓಟ ನಿಲ್ಲಿಸಿ ರಾತ್ರಿ ಮನೆಗೆ ಬಂದು ಮಲಗುವಾಗ ಎಲ್ಲರೂ ಇದ್ದು ನಾವು ಒಂಟಿ ಆಗ್ತಾ ಇದ್ದೇವೆ. ಯಾಕೆ ಒಂಟಿ ಆಗ್ತಾ ಇದ್ದೇವೆ? ಏನಿದು? ನಮ್ಮಲ್ಲಿರುವ ಸಮಸ್ಯೆನಾ ಇದು? ಅಥವಾ ಈ ವೇಗದ ಪ್ರಪಂಚಕ್ಕೆ ಹೊಂದಿಕೊಳ್ಳುತ್ತಾ ನಾವು ಸಂಬಂಧಗಳ ಬೆಲೆಯನ್ನು ಕಳೆದುಕೊಂಡ್ಬಿಟ್ಟಿದ್ದೀವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ. ಅದರ ಜೊತೆಗೆ ಪ್ರೀತಿ ಅಂದ್ರೇನು? ಕೇವಲ ಹಂಚ್ಕೊಳ್ಳೋದಾ ಅಥವಾ ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಳ್ಳೋದಾ? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು. ಆಮೇಲೆ ನಗು, ಈ ನಗುವಿನ ಮುಖವಾಡವನ್ನು ಹಾಕಿಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದೇವೆ ನಾವು. ಆ ನಗುವಿನ ಮುಖವಾಡದ ಹಿಂದೆ ಎಷ್ಟೊಂದು ನೋವಿದೆಯಲ್ಲ, ಅದನ್ನ ಯಾರ ಬಳಿ ಹೇಳ್ಕೊಳ್ಳೋದು? ಅಥವಾ ಹೇಳ್ಕೋಬೇಕಾ, ಹೇಳ್ಕೋಬಾರ್ದಾ? ಯಾರ ಮುಂದೆ ಅಳೋದು? ನಾನು ಹಿಂದೆ ಕೂಡ ಬರೆದಿದ್ದೆ, ಅಳುವುದು ಯಾರ ಮುಂದೆ ಅಂತ. ಯಾರ ಮುಂದೆ ಅಳೋದು? ಈ ಎಲ್ಲ ಪ್ರಶ್ನೆಗಳು ನಮಗೆ ಈ ಸಂಬಂಧದ ಸುತ್ತ ಬರುತ್ತೆ. ಈ ಮುಂದಿನ ಸಂಚಿಕೆಗಳಲ್ಲಿ ಈ ಸಂಬಂಧದ ವಿಚಾರವಾಗಿ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಎಲ್ಲ ರೀತಿಯ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಹೋಗೋಣ ನಾವು. ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಆದಷ್ಟು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ, ಇದು ನಿಮ್ಮ ಈಶಾವಾಣಿ.